ಕೃಷ್ಣ. ಶ್ರೀಕೃಷ್ಣನದು ಪೂರ್ಣಾವತಾರ. ದಶಾವತಾರಗಳಲ್ಲಿ 8ನೆಯದು ಹಾಗೂ ದೇವಕಿಯ 8ನೆಯ ಸಂತಾನ. ಶ್ರೀಕೃಷ್ಣ ಅಂತಂದರೆ ಎಲ್ಲರಿಗೂ ಬಹಳ ಇಷ್ಟ. ತನ್ನ ಚೇಷ್ಟೆಗಳಿಂದ, ಬಾಲಲೀಲೆಗಳಿಂದ ಮಕ್ಕಳನ್ನು ಆಕರ್ಷಿಸ್ತಾನೆ. ಸ್ವಲ್ಪ ದೊಡ್ಡವನಾದಾಗ ಗೋಪಿಕೆಯರಿಂದ ಆಕರ್ಷಿಸಲ್ಪಟ್ಟನು, ಸ್ನೇಹಿತರಿಂದ ಆಕರ್ಷಿಸಲ್ಪಟ್ಟನು. ಕಂಸನು ರಾಕ್ಷಸ, ಕೃಷ್ಣನ ಸೋದರ ಮಾವ. ಅವನು ಕೃಷ್ಣನನ್ನು ಕೊಲ್ಲಲು ಅನೇಕ ರಾಕ್ಷಸರನ್ನು ಕಳಿಸ್ತಾ ಇರ್ತಾನೆ. ಹೀಗೆ ಶತ್ರುತ್ವ ಭಾವನೆಯಿಂದ ಆಕರ್ಷಿತನಾಗಿರ್ತಾನೆ. ಒಟ್ಟಿನಲ್ಲಿ ನಿರಂತರವಾಗಿ ಕೃಷ್ಣನ ಬಗ್ಗೆಯೇ ಆಲೋಚಿಸ್ತಾ ಇರ್ತಾನೆ. ನಾರದರು ಬ್ರಹ್ಮರ್ಷಿ. ಅವರು ಭಕ್ತಿ ಪ್ರೇಮಗಳಿಂದ ಆಕರ್ಷಿಸಿದರು. ಅರ್ಜುನನಿಗೆ ಒಳ್ಳೆಯ ಸ್ನೇಹಿತನಾಗಿ ಆಕರ್ಷಿತನಾದನು. ಕುಚೇಲನು ನಿರ್ವಿಕಾರ ಭಕ್ತಿಭಾವದಿಂದ ಆಕರ್ಷಿಸಲ್ಪಟ್ಟನು. ಮೀರಾಬಾಯಿ, ಸಕ್ಕುಬಾಯಿ ಮುಂತಾದವರು ಭಕ್ತಿ ಪ್ರೇಮಗಳಿಂದ ಕೂಡಿದ್ದರು. ಆದ್ದರಿಂದಲೇ ಶ್ರೀಕೃಷ್ಣನಿಂದ ಆಕರ್ಷಿಸಲ್ಪಟ್ಟರು. ಇಂತಹ ಕೃಷ್ಣನು ಭಗವದ್ಗೀತೆಯನ್ನು ಬೋಧಿಸಿ ಗೀತಾಚಾರ್ಯನಾದನು, ಜಗದ್ಗುರುವಾದನು. ಕೃಷ್ಣಂ ವಂದೇ ಜಗದ್ಗುರು. ಹೀಗೆ ಕೃಷ್ಣನು ರುಕ್ಮಿಣಿಯ ಪತಿಯಾಗಿ ಸೇವೆಗಳನ್ನು ಸ್ವೀಕರಿಸುತ್ತಾ ಆಕರ್ಷಿತನಾದನು. ಬಲರಾಮನಿಗೆ ತಮ್ಮನಾದ ಕೃಷ್ಣನ ಮೇಲೆ ಬಹಳ ಪ್ರೀತಿ. ಅನೇಕ ಸಲ ವಿಶ್ವರೂಪವನ್ನು ಧರಿಸಿ ದರ್ಶನ ಪಡೆದವರೆಲ್ಲರಿಂದಲೂ ಆಕರ್ಷಣೆಗೆ ಒಳಗಾದನು. ಯುಗ ಯುಗಗಳೇ ಕಳೆದಿದ್ದರೂ ಇಂದಿಗೂ ಜನರ ಮನ್ನಣೆಯನ್ನು ಗಳಿಸುತ್ತಾ ಆಕರ್ಷಿಸಲ್ಪಟ್ಟಿರುವನು. ಎಲ್ಲಿ ಧರ್ಮ, ಪ್ರೇಮ, ಆನಂದ ಇರುವುದೋ ಅದೇ ಕೃಷ್ಣ ತತ್ವ.